ಪ್ರಧಾನಿ ಮೋದಿ ಆಗಮನದ ಸಂದರ್ಭದಲ್ಲಿ ದೊಡ್ಡ ಸಂಚನ್ನ ರೂಪಿಸಲಾಗಿತ್ತು. ಮೋದಿ ಸಾಕ್ತಾ ಇದ್ದಂತಹ ಮಾರ್ಗದಲ್ಲೇ ಇದು ಜಿಲೆಟಿನ್ ಕಡ್ಡಿ ತಂದಿಟ್ಟಿದ್ದಾರು. ಅವರ ಉದ್ದೇಶ ಏನು ಹಾಗಾದ್ರೆ? ಬೆಳಂಬೆಳಗ್ಗೆ 7 ಗಂಟೆಗೆ ಕರೆ ಮಾಡಿರ್ತಾನೆ ಆಗಂತುಕ. ಮೋದಿ ಸಾಗುವಂತಹ ಮಾರ್ಗದಲ್ಲೇ ಬ್ಲಾಸ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆಗಂತುಕ ಕರೆಯನ್ನು ಕೂಡ ಮಾಡಿರ್ತಾನೆ. ಆ ಒಂದು ಬೆದರಿಕೆಯ ಬೆನ್ನಲ್ಲೇ ರಸ್ತೆಯಲ್ಲಿ ಖಾಕಿ ಪಡೆಯ ಸ್ಯಾನಿಟೈಸೇಷನ್ ನಡೆಯುತ್ತೆ. ಬೆಳಗ್ಗೆ ಸರಿಸುಮಾರು 10 ಗಂಟೆ ಹೊತ್ತಿಗೆ ಪತ್ತೆಯಾಗಿದೆ ಜಿಲೆಟಿನ್ ಕಡ್ಡಿಗಳು. ಬೆಳಗ್ಗೆ 11 ಗಂಟೆಗೆ ಅದೇ ರಸ್ತೆಯಲ್ಲಿ ಸಾಗಿದ್ದಾರೆ ಮೋದಿ. ಪೊಲೀಸ್ನವರು ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಕಾದಿತ್ತು. ಮೋದಿ ಆಗಮನದ ಸಂದರ್ಭದಲ್ಲೇ ಮಾಡಿರುವಂತಹ ದೊಡ್ಡ ಸಂಚು ಕನಕಪುರ ರಸ್ತೆಯಲ್ಲಿ ಪತ್ತೆಯಾಗಿದೆ. ಜಿಲೆಟಿನ್ ಕಡ್ಡಿಗಳು 10 ಗಂಟೆಗೆ ಮೋದಿ ಸಾಗುವಂತಹ ಮಾರ್ಗದಲ್ಲೇ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಗಂತುಕ ಕರೆ ಕೂಡ ಮಾಡಿರ್ತಾನೆ. ಮೋದಿ ಬೆಂಗಳೂರಿಗೆ ಬರುವಂತಹ ಮುನ್ನವೇ ಭಾರೀ ದೊಡ್ಡ ಅನಾಹುತ ತಪ್ಪಿದೆ. ಜಿಲೆಟಿನ್ ಕಡ್ಡಿಗಳ ಪತ್ತೆಯಾಗಿರುವಂಥದ್ದು ಮೋದಿ ಪ್ರಯಾಣಕ್ಕೆ ಆತಂಕವನ್ನು ಕೂಡ ಮೂಡಿಸಿರುವಂಥದ್ದು. ರಸ್ತೆಯನ್ನ ಸ್ಯಾನಿಟೈಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಜಿಲೆಟಿನ್ ಕಡ್ಡಿಗಳ ಪತ್ತೆಯಾಗಿದೆ. ತಾತಾಗುಣಿ ಬ್ರಿಡ್ಜ್ ಬಳಿಯಲ್ಲಿ, ಕನಕಪುರ ರೋಡ್ ಬ್ರಿಡ್ಜ್ ಬಳಿಯಲ್ಲಿ ಪತ್ತೆಯಾಗಿರುವಂತಹ ಜಿಲೆಟಿನ್ ಕಡ್ಡಿಗಳು. ನಡು ರಸ್ತೆಯಲ್ಲಿನೇ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಆ ವ್ಯಕ್ತಿ ಬಿಸಾಕಿರುವಂತಹ ಆಗಂತುಕ ಕರೆ ಮಾಡಿ ಹೇಳಿರ್ತಾನೆ ಕೂಡ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ಆ ರೋಡ್ನ 10 ಗಂಟೆಗೆ ಸ್ಯಾನಿಟೈಸ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂಥದ್ದು. ಸೊ ಭಾರಿ ದೊಡ್ಡ ಸಂಚು ಅನಾಹುತ ತಪ್ಪಿದೆ. ಮೋದಿ ಬರುವ ಮುನ್ನ ಸ್ಫೋಟ ನಡೆಸೋದಕ್ಕೆ ಸಂಚನ ನಡೆಸಿದ್ರ ಹಾಗಾದ್ರೆ? ಬೆಳಗ್ಗೆ ಜಿಲೆಟಿನ್ ಕಡ್ಡಿಯನ್ನ ಎಸೆದರ ಆಗಂತುಕರು. ತಾತಾಗುಣಿ ಬ್ರಿಡ್ಜ್ ಬಳಿಯಲ್ಲಿ ಪತ್ತೆಯಾಗಿರುವಂತಹ 2 ಜಿಲೆಟಿನ್ ಕಡ್ಡಿ. ರವಿಶಂಕರ್ ಗುರೂಜಿ ಆಶ್ರಮದ ಬಳಿಯಲ್ಲೇ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಮೋದಿ ಬರ್ತಾರೆ ಅನ್ನುವಂತಹ ಕಾರಣಕ್ಕೆ ಸಂಚನ್ನ ರೂಪಿಸಿದ್ರ ಹಾಗಾದ್ರೆ? ಬೆಳಗ್ಗೆ ಜಿಲೆಟಿನ್ ಕಡ್ಡಿಯನ್ನ ತಂದು ಎಸೆದಿದ್ರ? ಕರೆ ಮಾಡಿದಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆತನಿಗೆ ಕರೆ ಮಾಡದೆ ಹುಚ್ಚು, ಪದೇ ಪದೇ ಬೆದರಿಕೆ ಕರೆ ಮಾಡ್ತಾ ಇದ್ದಂತಹ ಆಗಂತುಕನನ್ನ ಬಂಧನ ಮಾಡಲಾಗಿದೆ. ಯಾವುದೇ ವಿಐಪಿ ಬಂದರೂ ಕೂಡ ಬೆದರಿಕೆಯನ್ನ ಕರೆ ಮಾಡ್ತಾ ಇದ್ದಂತೆ ಆತ ಶಂಕಿತ ವ್ಯಕ್ತಿ ಜಿಲೆಟಿನ್ ಕಡ್ಡಿಗಳನ್ನ ತಂದು ಎಸೆದಿರಲಿಲ್ಲ. ಹಾಗಾದ್ರೆ ಜಿಲೆಟಿನ್ ಕಡ್ಡಿಗಳನ್ನ ತಂದು ಎಸೆದವರು ಯಾರು ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ. ತನಿಖೆ ತೀವ್ರಗೊಳಿಸಿದ್ದಾರೆ ಕೋರಮಂಗಲ ಪೊಲೀಸರು. ಸದ್ಯಕ್ಕೆ ತಾತಾಗುಣಿ ಬ್ರಿಡ್ಜ್ ಅಲ್ಲಿ ಸಿಕ್ಕಿರುವಂಥದ್ದು ರವಿಶಂಕರ್ ಗುರೂಜಿ ಆಶ್ರಮದ ಬಳಿಯಲ್ಲೇ ಪತ್ತೆಯಾಗಿದೆ. ಮೋದಿ ಬರ್ತಾರೆ ಅನ್ನುವಂತಹ ಕಾರಣಕ್ಕೆ ಸಂಚನ್ನ ರೂಪಿಸಿದ್ರ ಹಾಗಾದ್ರೆ? ಬೆಳಗ್ಗೆ ಜಿಲೆಟಿನ್ ಕಡ್ಡಿ ತಂದು ಎಸೆದಿದ್ದಾದ್ರೂ ಯಾರು? ಇನ್ನು ಈ ಆಗಂತುಕ ಕರೆ ಮಾಡಿರುವಂತಹ ವ್ಯಕ್ತಿನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ. ಆತ ಯಾರೇ ವಿಐಪಿಸ್ ಬಂದರೂ ಕೂಡ ಅವನಿಗೆ ಆ ಕರೆ ಮಾಡಿಬಿಟ್ಟು ಬೆದರಿಕೆ ಹಾಕೋದು ಒಂದು ರೀತಿಯಾಗಿ ಹುಚ್ಚಂತೆ. ಸೊ ಮಾನಸಿಕ ಅಸ್ವಸ್ಥ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ವ್ಯಕ್ತಿ ಅಲ್ಲ. ಹಾಗಾದ್ರೆ ಆತ ಯಾರೇ ವಿಐಪಿಗಳು ಬಂದರೂ ಕೂಡ ಕರೆ ಮಾಡಿ ಹೆದರ್ಸ್ತಾ ಇರ್ತಾರಂತೆ, ಬೆದರಿಕೆ ಕರೆನ. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಆ ಆಗಂತುಕ ಕರೆ ಮಾಡಿರ್ತಾನಲ್ವಾ, ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಇರಲಿಲ್ಲ. ಬಟ್ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಆತ ಪ್ರತಿ ಬಾರಿ ಯಾರಾದರೂ ವಿಐಪಿಸ್ ಬರುವಂತಹ ಸಂದರ್ಭದಲ್ಲಿ ಪದೇ ಪದೇ ಕರೆ ಮಾಡಿ ಆ ರೀತಿಯಾಗಿ ಬೆದರಿಕೆ ಹಾಕ್ತಾ ಇರ್ತಾನೆ. ಅದು ಒಂಥರ ಹುಚ್ಚು ಅವನಿಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಇಲ್ಲಿ ಕಟ್ಟಕಡಿದಾಗಿ ಬಹುದೊಡ್ಡ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಆ ಜಿಲೆಟಿನ್ ಕಡ್ಡಿಗಳನ್ನ ತಂದು ಎಸೆದಿದ್ದು ಯಾರು ಅಂತ ಹೇಳ್ಬಿಟ್ಟು ಯಾವೆಲ್ಲ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ವಿವೇಕ್? ಎಸ್ ರೋಜಾ, ನಾನು ಮೊದಲನೇದಾಗಿ ಈ ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಾದ ಬಳಿಕ ಆಗಂತು ವ್ಯಕ್ತಿ ಬಗ್ಗೆ ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇವತ್ತು ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಅಂತಾನೆ ಕಾರ್ಯಕ್ರಮ ನಿಮಿತ್ತವಾಗಿ ಬೆಂಗಳೂರಿಗೆ ಆಗಮಿಸುತ್ತಾರೆ. ಅಲ್ಲಿ HAL ನಿಂದ ನೇರವಾಗಿ ರವಿಶಂಕರ್ ಗುರೂಜಿ ಅವರ ಆಶ್ರಮಕ್ಕೆ ತೆರಳುವಂತ ಸಂದರ್ಭದಲ್ಲಿ, ಅಂದ್ರೆ ಕನಕಪುರ ರಸ್ತೆಯಲ್ಲಿ ಇರುವಂತ ಒಂದು ಫ್ಲೈಓವರ್ ಬಳಿ ಜಿಲೆಟಿನ್ ಕಡ್ಡಿಗಳು ಕೂಡ ಲಭ್ಯವಾಗುತ್ತೆ. ಆದ್ರೆ ನಿಜಕ್ಕೂ ಆ ಜಿಲೆಟಿನ್ ಕಡ್ಡಿಗಳನ್ನ ಎಸೆದವರು ಯಾರು ಅನ್ನೋದೇ ಒಂದಿಷ್ಟು ಯಕ್ಷ ಪ್ರಶ್ನೆ. ಜೊತೆಗೆ ಆ ಗಂತುಕ ಏನು
ಒಂದು ವ್ಯಕ್ತಿ ಇದ್ದ, ಅವನು ಪದೇ ಪದೇ ಈ ರೀತಿಯಾಗಿ ಯಾರಾದ್ರೂ ವಿಐಪಿಗಳು ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಪದೇ ಪದೇ ಕರೆ ಮಾಡಿ ಬೆದರಿಕೆ ಕರೆಗಳನ್ನ ಹಾಕ್ತಾ ಇದ್ದ. ಈ ಕರೆಗಳು ಇಷ್ಟು ಬಾರಿ ಹಾಕಿದ್ರು ಕೂಡ ಯಾಕೆ ಆ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಂಡಿರಲ್ಲ ಪೊಲೀಸ್ ಅವರು ಅನ್ನೋದು ಒಂದಿಷ್ಟು ಕ್ವಶನ್ ಮಾರ್ಕ್ ಕೂಡ ಮೂಡಿಸ್ತಾ ಇದೆ. ಆಗಂತುಕ ಆ ರೀತಿಯಾಗಿ ಪದೇ ಪದೇ ಕರೆ ಹಾಕ್ತಿದ್ದ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದ್ರೆ ಇಷ್ಟರ ಮಟ್ಟಿಗೆ ಅವನಿಗೆ ಯಾಕೆ ಬಿಟ್ಕೊಟ್ರು, ಅವನ ಮಾನಸಿಕ ಅಸ್ವಸ್ಥ ಆಗಿದ್ರು ಕೂಡ ಯಾಕೆ ಬಿಟ್ಕೊಟ್ರು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಜೊತೆಗೆ ನಿಜಕ್ಕೂ ಕೂಡ ಆ ವ್ಯಕ್ತಿಗೆ ಈಗ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿನೇ ಜಿಲೆಟಿನ್ ಕಡ್ಡಿಗಳನ್ನ ಯಾರಾದ್ರೂ ಕೈಯಲ್ಲಿ ಎಸೆಸದ್ನ ಅಥವಾ ಆ ವ್ಯಕ್ತಿನೇ ಸ್ವತಃ ಹೋಗಿ ಹಾಕದ್ನ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ನಿಜಕ್ಕೂ ಆ ವ್ಯಕ್ತಿಯೇ ಆಗಿದ್ರೆ, ಆ ವ್ಯಕ್ತಿನೇ ಹೋಗಿ ಎಸೆದಿದ್ರೆ ಆ ವ್ಯಕ್ತಿ ಮತ್ತೆ ಕೋರ್ಮಂಗ್ಲಾಗೆ ಬರೋದಕ್ಕೆ ಯಾವ ರೀತಿಯಾಗಿ ಸಾಧ್ಯ, ಯಾವ ರೀತಿಯಾಗಿ ಟ್ರಾವೆಲ್ ಮಾಡ್ದ ಅನ್ನೋದು ಒಂದಿಷ್ಟು ತನಿಖೆಯನ್ನ ಕೂಡ ಪೊಲೀಸ್ ಅವರು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಇಲ್ಲದಿದ್ದರೆ ಬೇರೆ ಯಾರಾದ್ರೂ ಎಸೆದಿದ್ರೆ ಅಲ್ಲಿ ಆ ವ್ಯಕ್ತಿಗೂ ಅಥವಾ ಎದ್ದಂತ ವ್ಯಕ್ತಿಗೆ ಏನ್ ಸಂಬಂಧ ಅನ್ನೋದು ಕೂಡ ಒಂದಿಷ್ಟು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಸಿಸಿಟಿವಿ ಫುಟೇಜಸ್ ಆಗಿರ್ಬಾರ್ದು, ಆ ರಸ್ತೆಯಲ್ಲಿ ಇರ್ತಕ್ಕಂಥ ಸಿಸಿಟಿವಿ ಫುಟೇಜಸ್, ಅಲ್ಲಿ ಓಡಾಡ್ತಕ್ಕಂಥ ವೆಹಿಕಲ್ಸ್, ಇದನ್ನೆಲ್ಲದನ್ನು ಕೂಡ ಈಗಾಗಲೇ ಪೊಲೀಸ್ ಅವರು ಹದ್ದಿನ ಕಣ್ಣಿಟ್ಟು ಆ ಸಿಸಿಟಿವಿ ಕ್ಯಾಮೆರಾ ಫುಟೇಜಸ್ ಎಲ್ಲದಕ್ಕೂ ಕೂಡ ಈಗ ಚೆಕ್ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೂ ಕೂಡ ಪೊಲೀಸ್ ಅವರು ಮುಂದಾಗಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಒಂದು ವೇಳೆ ಏನಾದ್ರೂ ಈ ಘಟನೆ ಏನಾದ್ರೂ ನಿಜಕ್ಕೂ ಕೂಡ ನಡೆದಿದ್ರೆ ಮೋದಿ ಅವರು ಅದೇ ರಸ್ತೆಯಲ್ಲಿ ಪಯಣ ಮಾಡುವಂತ ಮುಂಚಿತವಾಗಿ ಪೊಲೀಸ್ ಅವರು ಈ ಜಿಲೆಟಿನ್ ಕಡ್ಡಿಗಳನ್ನ ತೆರವು ಮಾಡಿದ್ರು. ಆದ್ರೆ ನಿಜಕ್ಕೂ ಕೂಡ ಅವರು ಹೋಗಿ ಅಲ್ಲೇನಾದ್ರೂ ಈ ರೀತಿಯಾಗಿ ಘಟನೆ ನಡೆದಿದ್ರೆ ಇದು ರಾಜ್ಯಕ್ಕೆ ಜೊತೆಗೆ ಬೆಂಗಳೂರಿಗೆ ಒಂದ್ ರೀತಿಯಾಗಿ ಕಳಂಕ ತರಿಸುವಂತ ಹೆಸರು ಕೂಡ ಆಗ್ತಾ ಇತ್ತು. ಆದ್ರೆ ಮತ್ತೊಮ್ಮೆ ನಮ್ಮ ರಾಜ್ಯದ ಪೊಲೀಸರು ಒಂದ್ ರೀತಿಯಾಗಿ ಶಾರ್ಪ್ ಅನ್ನೋ ಒಂದು ಹೆಸರು ಏನಿತ್ತು, ಈಗಾಗಲೇ ದೇಶದಾದ್ಯಂತ ಉತ್ತಮ ನಮ್ಮ ಪೊಲೀಸ್, ರಾಜ್ಯದ ಪೊಲೀಸ್ ಅಂತ ಇತ್ತು, ಮತ್ತೊಮ್ಮೆ ಆ ಹೆಸರನ್ನ ಕೂಡ ಕಾಪಾಡಿದ್ದಾರೆ. ಆ ಜಿಲೆಟಿನ್ ಕಡ್ಡಿಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಏನು SPG ಸೆಕ್ಯೂರಿಟಿ ಆಗಿರ್ಬೋದು, ಬೇರೆ ಬೇರೆ ಒಂದಿಷ್ಟು ಸಾಕಷ್ಟು ಸೆಕ್ಯೂರಿಟಿ ಕೂಡ ಅವರಿಗೆ ಮೋದಿ ಅವ್ರಿಗಿದ್ರು ಕೂಡ ಈ ರೀತಿ ಘಟನೆಗಳು ಏನಾದ್ರು ಆದ್ರೆ ರಸ್ತೆಯಲ್ಲಿ ಯಾರಾದ್ರೂ ಏನಾದ್ರು ಹಾಕಿದ್ರು ಕೂಡ ಅವರ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಆದ್ರೆ ನಮ್ಮ ರಾಜ್ಯದ ಪೊಲೀಸ್ ಅವರು ಇದನ್ನ ತೆರವು ಮಾಡತಕ್ಕಂತ ಕೆಲಸವನ್ನು ಕೂಡ ಕ್ಲಿಯರ್ ಆಗಿ ಮಾಡಿದ್ದಾರೆ. ಆದ್ರೆ ಈಗ ತನಿಖೆ ವಿಚಾರದಲ್ಲಿ ಆ ವ್ಯಕ್ತಿ ಯಾರು ಬೆದರಿಕೆ ಕರೆಗಳನ್ನ ಹಾಕ್ತಿದ್ದ ಆ ವ್ಯಕ್ತಿಗೂ ಅಥವಾ ಜಿಲೆಟಿನ್ ಎದ್ದಂತವ್ರಿಗೆ ಸಂಬಂಧ ಇದೆಯಾ ಅನ್ನೋದು ಈ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗಿದೆ, ಅಥವಾ ಆ ವ್ಯಕ್ತಿನೇ ಎಸದ್ನ ಅನ್ನೋದು ಕೂಡ ಈ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗಿದೆ. ಜೊತೆಗೆ ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅನ್ನೋದು ಕೂಡ ಒಂದು ಕ್ಲೈಮ್ ಅನ್ನ ಮಾಡ್ಕೊಳ್ತಿದ್ದಾನೆ. ಅದು ಕೂಡ ಈ ಮತ್ತೊಮ್ಮೆ ಕ್ಲಿನಿಕಲ್ ಟೆಸ್ಟ್ ಅನ್ನ ಕೂಡ ಒಳಪಡಿಸಿ ಅಲ್ಲೂ ಕೂಡ ಪರಿಶೀಲನೆ ಮಾಡ್ಬೇಕಾಗಿರುತ್ತೆ. ನಿಜಕ್ಕೂ ಕೂಡ ಆ ವ್ಯಕ್ತಿ ಆ ರೀತಿನ ಅಥವಾ ಕ್ಲೈಮ್ ಅನ್ನ ತೆಗೆದುಕೊಳ್ತಾ ಇದ್ದಾನ, ಇದೆಲ್ಲದೂ ಕೂಡ ತನಿಖೆಗಳು ಒಂದಿಷ್ಟು ಆಯಾಮಗಳಲ್ಲೇ ಇವತ್ತಿಂದ ತನಿಖೆ ಕೂಡ ಆರಂಭವಾಗಿದೆ. ಎಷ್ಟರ ಮಟ್ಟಿಗೆ ತನಿಖೆ ಇವತ್ತು ಮುಕ್ತಾಯವಾಗುತ್ತೆ, ಏನಾಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.